ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಕುಶಾಲನಗರದ ಬಟ್ಟೆ ಶೋರೂಮ್ ಒಂದರ ಪ್ರಚಾರ ಫಲಕಗಳಲ್ಲಿ ಸಂಪೂರ್ಣ ಆಂಗ್ಲ ಭಾಷೆಯಿಂದ ಬಳಸಿ ಕನ್ನಡ ಭಾಷೆಯಿಂದ ಕಡೆಗಣಿಸಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆರೋಪಿಸಿ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು. ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ಆಂಗ್ಲ ಭಾಷೆ ಬಳಸಿರುವ ದ್ರೋಹಿಗಳಿಗೆ, ಆಂಗ್ಲ ಭಾಷೆ ಬಳಸಿರುವ ದ್ರೋಹಿಗಳಿಗೆ, ಕನ್ನಡ ಬಳಸುತ್ತಿರುವ ದ್ರೋಹಿಗಳಿಗೆ, ಕನ್ನಡ ಮಣ್ಣಿಗೆ ದ್ರೋಹ ಮಾಡಿರೋ ದ್ರೋಹಿಗಳಿಗೆ. ಕರವೇ ಜಿಲ್ಲಾಧ್ಯಕ್ಷ ಡಾಕ್ಟರ್ BA ದಿನೇಶ್ ಶೆಟ್ಟಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪದಾಧಿಕಾರಿಗಳು, ಕಾರ್ಯಕರ್ತರು ಪುರಸಭೆ ಆವರಣದಲ್ಲಿ ಜಮಾಯಿಸಿ ಅಧಿಕಾರಿಗಳ ಧೋರಣೆ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು. ಕೂಡಲೇ ಆಂಗ್ಲ ಭಾಷೆ ಪೋಸ್ಟರ್ ತೆರವಿಗೆ ಕ್ರಮ ವಹಿಸಬೇಕು, ಇಂತಹ ಪ್ರಕರಣಗಳು ಪುನರಾವರ್ತನೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಯಿತು. ಅಧಿಕಾರಿಗಳಿಗೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ. ಇವತ್ತು ನೋಡಿ, ನಾವು ಬಹಳ ದಿನದಿಂದ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಹಂಗೆ ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಬೇಕಾದಷ್ಟು ಮನವಿ ಕೊಟ್ಟಿದ್ದೀವಿ. ಅದೇ ರೀತಿ ಬೇಕಾದಷ್ಟು ನಾಮಫಲಕಗಳು ಆಂಗ್ಲ ಭಾಷೆಯಲ್ಲಿ ಇದ್ದಿದ್ದನ್ನು ಕಿತ್ತು ಬಿಸಾಕ್ಸಿದ್ದೀವಿ. ಅದು ಅಲ್ಲದೆ ಇದ್ರ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ಕೇಸು ಹಾಕ್ಸ್ಕೊಂಡಿದ್ದೀವಿ. ಎಷ್ಟೇ ಕೇಸು ಕನ್ನಡಿಗರ ಮೇಲೆ ಬಿದ್ದರೆ ಕನ್ನಡಿಗರು ಜಗ್ಗಲ್ಲ, ಬಗ್ಗಲ್ಲ. ಯಾಕೆ ಅಂದರೆ ಇವತ್ತು ಕನ್ನಡದ ನೆಲ, ಜಲ, ಮಣ್ಣು ಕನ್ನಡಿಗರು ಕನ್ನಡಿಗರ ಸೊತ್ತು. ಇವತ್ತು ನೋಡಿ, ಆ ಸರ್ಕಾರ 60% ಕನ್ನಡ ಬಳಸಬೇಕು ಅಂತ ಆದೇಶ ಇದ್ದರೂ ಕೂಡ ಇವತ್ತು ಯಾರೂ ಲೆಕ್ಕಕ್ಕೆ ತಗೋತಾ ಇಲ್ಲ ಅಂದರೆ ಕಾರಣ ಏನು ಗೊತ್ತಾ? ನಮ್ಮ ಕನ್ನಡಿಗರ ಸ್ಥಿತಿ ಈ ರೀತಿ ಆಗೋಗಿದೆ. ಏನು ಅಂದರೆ ಸೋಂಬೇರಿತನ. ಅಂದರೆ ನಮಗೆ ಕನ್ನಡ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಭಾವನೆ. ಯಾರಿಗೆ ನಾನು ಈ ಭಾವನೆ ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡಿಗರಿಗೆ ಕನ್ನಡದ ಮೇಲೆ ಯಾರಿಗೆ ಅಭಿಮಾನ ಇಲ್ವೋ ಅವ್ರಿಗೆ ನಾನು ಹೇಳ್ತಾ ಇರೋದು. ಎಲ್ಲರಿಗೂ ನಾನು ಹೇಳೋದಿಲ್ಲ. ಎಲ್ಲರಿಗೂ ಕನ್ನಡ ಬೆಳೆಸಬೇಕು, ಕನ್ನಡ ಉಳಿಸ್ಬೇಕು ಅಂತ ಅಭಿಮಾನ ಬರಲಿ. ಅದೇ ರೀತಿ ನೋಡಿ, ಇವತ್ತು ಮೈ ಸೆಲೆಕ್ಷನ್ ಎಂದು ದೊಡ್ಡ ಒಂದು ಅಂಗಡಿ ಮುಂಗಟ್ಟಲ್ಲಿ ದೊಡ್ಡದಾಗಿ ಎಲ್ಲ ನಾಮಫಲಕಗಳು ಕನ್ನಡದ ಆಂಗ್ಲ ಭಾಷೆಯಲ್ಲಿದೆ. ಅದರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಅದು ಅಲ್ಲದೆ ಪುರಸಭೆ ಅಧಿಕಾರಿಗಳು ಬಂದು ಅವ್ರಿಗೆ ದಂಡ ಹಾಕಿ ಈಗ ಅದನ್ನ ತೆರವುಗೊಳಿಸ್ತಾರೆ. ಇನ್ನು ಮುಂದೆ ಯಾವುದೇ ಅಂಗಡಿ ಆಗಿರ್ಬೋದು, ಲಾಡ್ಜ್ ಆಗಿರ್ಬೋದು, ಹೋಮ್ ಸ್ಟೇ ಆಗಿರ್ಬೋದು, ಯಾವುದೇ ಒಂದು ಅಂಗಡಿ ಮುಂಗಟ್ಟಾಗಿರ್ಬೋದು, ಯಾವುದೇ ಒಂದು ಕನ್ನಡ ಹೆಚ್ಚಾಗಿ ಬಳಸಬೇಕು. ಕನ್ನಡ 60% ಬಳಸಬೇಕು. ಬಳಸಿಲ್ಲ ಅಂದರೆ ಇದೇ ರೀತಿ ನಾವು ಹೋರಾಟ ಮುಂದುವರಿತಾ ಇರ್ತದೆ. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾಧ್ಯಕ್ಷ. ಶಿವರಾಮೇಗೌಡರ ಕನ್ನಡ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾ ಸಂಚಾಲಕರು. ನಾವೀಗ ಮೈ ಸೆಲೆಕ್ಷನ್ ಅಂಗಡಿ ಮುಂದೆ ಇದ್ದೀವಿ. ಇದರ ಮೇಲೆ ನೀವು ನೋಡ್ಬೋದು, ಜಾಹೀರಾತು ಬಳಕ ಪೂರ್ತಿ ಆಂಗ್ಲ ಭಾಷೆಯಲ್ಲಿ ಇದೆ. 2006ರ ಕರ್ನಾಟಕ ಸರ್ಕಾರದ ಸುತ್ತೋಲೆ ಏನಿದೆ, ಯಾವುದೇ ಜಾಹೀರಾತು ಅಂಗಡಿ ಮಳಿಗೆಗಳ ವ್ಯಾಪಾರೋದ್ಯಮಿಗಳ ನಾಮಫಲಕ ಮತ್ತು ಜಾಹೀರಾತು ಬಳಕೆಗಳಲ್ಲಿ 60% ಕನ್ನಡ ಕಡ್ಡಾಯ ಬಳಸಲೇಬೇಕು ಅಂತ ಆದೇಶ ಇದೆ. ಇವರು ಈ ಆದೇಶವನ್ನು ಧಿಕ್ಕರಿಸ್ತಾ ಇದ್ದಾರೆ.
ದಿಕ್ಕಸರಿಗೆ ಮುಖ್ಯ ಕಾರಣ ಅಂದರೆ ಪುರಸಭಾ ಅಧಿಕಾರಿಗಳ ನಿಷ್ಕ್ರಿಯತೆ. ಅವರು ಸರ್ಕಾರಿ ಸಂಬಳ ತಗೊಂಡು ಕೆಲಸ ಮಾಡ್ತಾರೆ, ಅವರಿಗೆ ಅವರ ಕರ್ತವ್ಯ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದನ್ನು ನಾವು ಆಗಾಗ ಅವ್ರಿಗೆ ಗೊತ್ತುಪಡಿಸ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ನೋಡಿ, ಪುರಸಭಾ ಅಧಿಕಾರಿಗಳು ಬಂದಿದ್ದಾರೆ, ನಮ್ಮ ಮುಂದೆ ನಾವು ದಂಡ ಹಾಕ್ಸಿದ್ದೀವಿ. 5,000 ರೂಪಾಯಿ ದಂಡ ಹಾಕಿದ್ದಾರೆ ಪುರಸಭೆಯಿಂದ. ಇವರಿಗೆ ಆದಾಯ ಯಾರಿಗೆ ಬಂತು? ಪುರಸಭೆಗೆ ಆದಾಯ ಬಂತು. ಅವರು ಮಾಡೋ ಕೆಲಸ ನಾವು ಮಾಡಬೇಕಾಗಿದೆ. ಅದರಿಂದ ಇನ್ನು ಮುಂದೆ ಪುರಸಭಾ ಅಧಿಕಾರಿಗಳೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಪ್ರತಿ ಅಂಗಡಿಗೆ ನೀವು ಏನು ನಾಮಫಲಕ ಅಥವಾ ಜಾಹೀರಾತು ಬಳಕೆಗೆ ಅವರು ನಿಮ್ಮ ಹತ್ರ ಅನುಮತಿ ಕೇಳ್ತಾರೆ. ಅನುಮತಿ ಕೇಳುವಾಗ ಅವರಿಗೆ ನೀವು ಕನ್ನಡದ ಸುತ್ತೋಲೆ ಬಗ್ಗೆ ತಿಳಿಸ್ಕೊಡಿ. ಅವರಿಗೆ 60% ಕನ್ನಡ ಕಡ್ಡಾಯ ಮಾಡಬೇಕು ತಿಳಿಸ್ಕೊಡಿ. ನೀವು ತಿಳಿಸ್ಕೊಟ್ಟು ಅದರ ಮತ್ತೆ ಅನುಮತಿ ಕೊಡಿ. ಹಾಗೆಯೇ ಕುಶಾಲನಗರ ಮತ್ತು ಕೊಡಗು ಜಿಲ್ಲೆ ಇತರ ವಾಣಿಜ್ಯೋದ್ಯಮಿಗಳು ಇದೊಂದು ಮನವಿ ಮಾಡ್ತಾ ಇದ್ದೀವಿ ನಾವು. ಇದು ಎಚ್ಚರಿಕೆ ಅಲ್ಲ, ಪ್ರೀತಿಪೂರ್ವಕ ಮನವಿ ಮಾಡ್ತಾ ಇದ್ದೀವಿ. ತಿಳ್ಕೊಳ್ಳಿ. ನೀವು ಕನ್ನಡ ನಾಡಲ್ಲಿ ಜೀವನ ಮಾಡ್ತಾ ಇದ್ದೀರಾ. ಕನ್ನಡ ನಾಡಲ್ಲಿ ಜೀವನ ಮಾಡುವವರು ಯಾರೂ ಲಾಸ್ ಆಗಿ ಹೊರಗೆ ಹೋದವರಿಲ್ಲ, ಎಲ್ಲರೂ ಉದ್ಧಾರ ಆಗಿದ್ದಾರೆ. ನೀವು ಮೊದಲು ಕನ್ನಡ ನಾಡು ನುಡಿ ನೆಲ ಜಲ ಸಂಸ್ಕೃತಿಗೆ ಗೌರವ ಕೊಡಿ. ಇಲ್ಲಿದ್ದಾಗ ಇಲ್ಲಿಯ ನೆಲಕ್ಕೆ ಗೌರವ ಕೊಟ್ಟು ಬದುಕಿ. ನೀವು ಜಿಲ್ಲಾ ಸಂಚಾಲಕ MS ಮಣಿಕಂಠ, ಕುಶಾಲನಗರ ತಾಲೂಕು ಅಧ್ಯಕ್ಷ ಪುಟ್ಟಸ್ವಾಮಿ, ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷ ಪ್ರವೀಣ್ ಪೂಜಾರಿ, ಜಿಲ್ಲಾ ಗೌರವಾಧ್ಯಕ್ಷ ನಾಗರಾಜ್ ಕಾವಲುಕೊಂಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನ್ಸೆಂಟ್ ಲೋಬ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮೇಲೆ ಪ್ರಭಾವ ಬೀರುವ ಮೂಲಕ ರಾಜ್ಯದ 70 ರಿಂದ 75 ಲಕ್ಷ ಮತದಾರರನ್ನ ಮತಪಟ್ಟಿಯಿಂದ ಹೊರಗಿಡುವ ಮೂಲಕ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಪ್ರಯತ್ನ ಬಿಜೆಪಿಯದ್ದೆಂದು ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಪಕ್ಷದ SIR ರಾಜ್ಯ ಉಸ್ತುವಾರಿಗಳಾದ VR ಸುದರ್ಶನ್ ಗಂಭೀರ ಆರೋಪ ಮಾಡಿದ್ದಾರೆ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ SIR ಅನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ಎಚ್ಚರಿಕೆಯನ್ನ ತೆಗೆದುಕೊಂಡಿದೆ. ಯಾವೊಬ್ಬ ನೈಜ ಮತದಾರರ ಮತದಾನದ ಹಕ್ಕನ್ನ ರಾಜ್ಯ ಚುನಾವಣಾ ಆಯೋಗ ಕಸಿದುಕೊಳ್ಳಕೂಡದು. ಬಡವರು, ರೈತಾಪಿ ವರ್ಗ ಹೀಗೆ ಸಮಾಜದ ದುರ್ಬಲ ವರ್ಗದ ಮಂದಿ ಮತದಾನದ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವ ನೈಜ ಕಾಳಜಿಯನ್ನ ಕಾಂಗ್ರೆಸ್ ಹೊಂದಿರುವುದಾಗಿ ಸ್ಪಷ್ಟಪಡಿಸಿದರು. ಆತಂಕವನ್ನ ಹುಟ್ಟುಹಾಕಿರುವ SIR ಸ್ವಾತಂತ್ರ್ಯ ನಂತರದ ಅವಧಿಯಲ್ಲಿ 10 ಬಾರಿ ಮತದಾರರ ಪಟ್ಟಿ ಪರಿಷ್ಕರಣೆಯಾಗಿದೆ. ಹಿಂದೆಂದೂ ಇಲ್ಲದ ಗೊಂದಲ ಮತ್ತು ಆತಂಕವನ್ನ ಜನಸಾಮಾನ್ಯರಲ್ಲಿ SIR ಮೂಲಕ ಮೂಡಿಸುವ ಪ್ರಯತ್ನವನ್ನ ಕೇಂದ್ರದ ಬಿಜೆಪಿ ನೇತೃತ್ವದ NDA ಸರ್ಕಾರ ಸೃಷ್ಟಿ ಮಾಡಿರುವುದಾಗಿ ಸುದರ್ಶನ್ ಕಟುವಾಗಿ ಹೇಳಿದರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವು ಪ್ರಧಾನವಾಗಿ ಪ್ರಸ್ತುತ ನಡೀತಾ ಇರುವ SIR ಮೂಲಕ ನೈಜ ಮತದಾರರು ಮತಪಟ್ಟಿಯಿಂದ ಹೊರಗುಳಿಯದಂತೆ ಹಾಗೂ ಕಾಂಗ್ರೆಸ್ ಬೆಂಬಲಿಸುವ ಮತದಾರರನ್ನ ಉದ್ದೇಶಪೂರ್ವಕವಾಗಿ ಮತಪಟ್ಟಿಯಿಂದ ಹೊರಗಿಡುವ ಯಾವುದೇ ಪ್ರಯತ್ನಗಳು ನಡೆಯದಂತೆ ನೋಡಿಕೊಳ್ಳುವುದಕ್ಕೆ ಆದ್ಯತೆಯನ್ನ ನೀಡಿದೆ. SIR ಅನ್ನ ಅತ್ಯಂತ ಕ್ರಮಬದ್ಧವಾಗಿ ನಡೆಯುವುದಕ್ಕೆ ಪೂರಕವಾಗಿ ಕೆಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಪ್ರಮುಖರೊಂದಿಗೆ ಸಮಾಲೋಚನೆ ಮಾಡುವ ಮೂಲಕ ರಾಜ್ಯವ್ಯಾಪಿ 60,000ಕ್ಕೂ ಹೆಚ್ಚಿನ ಬೂತ್ಗಳಿಗೆ ಪಕ್ಷ BLA 2ಗಳನ್ನು ನಿಯುಕ್ತಿಗೊಳಿಸಿದೆ. ಇದರೊಂದಿಗೆ ಈಗಿನ ಕೆಪಿಸಿಸಿ ಅಧ್ಯಕ್ಷರಾದ BK ಹರಿಪ್ರಸಾದ್ ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ಜಿಲ್ಲೆಗೆ SIRಗೆ ಸಂಬಂಧಪಟ್ಟಂತೆ ಪಕ್ಷದಿಂದ ವೀಕ್ಷಕರ ನಿಯುಕ್ತಿ ಮಾಡಿರುವುದಲ್ಲದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸಹಕಾರದೊಂದಿಗೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಅನುಕೂಲಕರವಾಗಿರುವಂತೆ BLAಗಳಿಗೆ ಅಗತ್ಯ ತರಬೇತಿಗಳನ್ನು ನೀಡುವ ಮೂಲಕ ಪಕ್ಷ ಒಟ್ಟು ಪ್ರಕ್ರಿಯೆಯಲ್ಲಿ ಜವಾಬ್ದಾರಿಯುತವಾಗಿ ತೊಡಗಿಸಿಕೊಂಡಿರುವುದಾಗಿ ಸ್ಪಷ್ಟಪಡಿಸಿದರು. SIR ಪ್ರಕ್ರಿಯೆ ಪೂರ್ಣಕ್ಕೆ ಮತ್ತಷ್ಟು ಸಮಯವಿದ್ದು SIR ಬಗ್ಗೆ ಮತದಾರರಲ್ಲಿ ಇರುವ ಗೊಂದಲಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಹೋಬಳಿ ಮಟ್ಟದಲ್ಲೇ ನೆರವು ಕೇಂದ್ರಗಳನ್ನು ತೆರೆಯಬೇಕೆಂದು SIR ಅರ್ಜಿ ಭರ್ತಿಯ ಸಂದರ್ಭ ಕೇವಲ ಹೆಸರಿಂದ ಅಕ್ಷರಗಳ ತಪ್ಪಿನಂತಹ ಸಣ್ಣ ಲೋಪಗಳ ಹಿನ್ನೆಲೆ ಅವರ ಹೆಸರನ್ನ ಮತದಾರರ ಪಟ್ಟಿಯಿಂದ ದೂರವಿಡುವ ಕಾರ್ಯ ನಡೆಯಕೂಡದೆಂದು ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿಕೊಂಡಿರುವುದಾಗಿ ತಿಳಿಸಿದರು. PRC ಬಗ್ಗೆ ದುರುದ್ದೇಶದ ಆರೋಪ. ಆದಿವಾಸಿಗಳು, ಬಡವರ್ಗದ ಮಂದಿ, ನಿರ್ಗತಿಕ ಮಂದಿಯ ಅನುಕೂಲಕ್ಕಾಗಿ ಶಾಶ್ವತ ವಾಸದ ದೃಢೀಕರಣ ಪತ್ರವನ್ನು ತಹಶೀಲ್ದಾರ್ ಮೂಲಕ ನೀಡಲು ಸರ್ಕಾರ ಅವಕಾಶ ನೀಡಿದೆ. ಈ ವಿಚಾರದ ಬಗ್ಗೆ ಚುನಾವಣಾ ಆಯೋಗದ ಗಮನಕ್ಕೂ ತರಲಾಗಿದೆ. ಚುನಾವಣಾ ಆಯೋಗವು ಮೊದಲು SIR ಬಗ್ಗೆ ಜನಸಾಮಾನ್ಯರಿಗೆ ಇರುವ ಗೊಂದಲಗಳನ್ನು ನಿವಾರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. SIR ಜಿಲ್ಲಾ ಉಸ್ತುವಾರಿ M. ಲಕ್ಷ್ಮಣ್ ಮಾತನಾಡಿ, PRC ಎನ್ನುವುದು ಹೊಸದೇನಲ್ಲ. ಚುನಾವಣಾ ಆಯೋಗವೇ ಸಕ್ಷಮ ಪ್ರಾಧಿಕಾರದ ಮೂಲಕ ವಾಸ ದೃಢೀಕರಣ ಪತ್ರವನ್ನು ಪ್ರಸ್ತಾಪಿಸಿದೆ ಎಂದು ತಿಳಿಸಿ, ಪ್ರಸ್ತುತ SIR ಮೂಲಕ ನಡೆದಿರುವ ಗೊಂದಲಗಳು ಕೇವಲ ನೈಜ ಮತದಾರರನ್ನ ಮತಪಟ್ಟಿಯಿಂದ ಹೊರಗಿಡುವ ಹುನ್ನಾರವೆಂದು ತೀಕ್ಷ್ಣವಾಗಿ ಹೇಳಿದರು. ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ, ಪಕ್ಷದ ಪ್ರಮುಖರಾದ ಚಂದ್ರಮೌಳಿ, TP ರಮೇಶ್, ಹಂಸ, VP ಸುರೇಶ್, ತೆನ್ನೀರ ಮೈನಾ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು. ಹಿರಿಯ ಪತ್ರಕರ್ತ ಹಾಗೂ TV6 ವಾಹಿನಿಯ ಸಂಸ್ಥಾಪಕ N. ಮೋಹನ್ ಕುಮಾರ್ ನಿಧನರಾಗಿದ್ದಾರೆ.
ಕುಶಾಲನಗರದ ಗುಂಡೂರಾವ್ ಬಡಾವಣೆಯಲ್ಲಿ ನೆಲೆಸಿದ್ದ ಮೋಹನ್ ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಮೋಹನ್ ನಿಧನಕ್ಕೆ ಕುಶಾಲನಗರ ಪತ್ರಕರ್ತರ ಬಳಗ ತೀವ್ರ ಸಂತಾಪ ಸೂಚಿಸಿದೆ. ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿಯಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಅಗತ್ಯ ಅಂತ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ಹೇಳಿದ್ದಾರೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಗುರುವಾರ ನಡೆದ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಯ ಕಾರ್ಯಕಾರಿ ಸಮಿತಿ, ಜಿಲ್ಲಾ ಕಾರ್ಯಪಡೆ, ಸಲಹಾ ಸಮಿತಿ ಹಾಗೂ ಸರ್ವ ಸದಸ್ಯರ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಿಗೆ ಹೋಲಿಸಿದರೆ ಬಾಲಕಾರ್ಮಿಕರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆಯಾಗಿದೆ. ಕಟ್ಟುನಿಟ್ಟಾದ ಕಾನೂನು ಜಾರಿ, ಶಾಲಾ ದಾಖಲಾತಿ ಹೆಚ್ಚಳ ಮತ್ತು ಸಾರ್ವಜನಿಕರಲ್ಲಿ ಮೂಡಿದ ಜಾಗೃತಿಯಿಂದಾಗಿ ಈ ಪಿಡುಗು ಕಡಿಮೆಯಾಗಲು ಸಾಧ್ಯವಾಗಿದೆ. ಆದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಕೈಗಾರಿಕೆಗೆ ಹಾಗೂ ಹೋಟೆಲ್, ತೋಟ, ರೆಸಾರ್ಟ್ಗಳಿಗೆ ಅಧಿಕಾರಿಗಳು ದಿಢೀರ್ ಭೇಟಿ ನೀಡುವ ಮೂಲಕ ಸಂಪೂರ್ಣವಾಗಿ ನಿರ್ಮೂಲನೆಗೆ ಪಣ ತೊಡಬೇಕು. ಮಕ್ಕಳಿಂದ ದುಡಿಸಿಕೊಳ್ಳುವ ಪ್ರಕರಣಗಳು ಕಂಡುಬಂದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದರು. ಬಾಲಕಾರ್ಮಿಕರಾಗಿ ಕಂಡುಬರುವ ಮಕ್ಕಳನ್ನು ರಕ್ಷಿಸಿ ಅವರ ಅಗತ್ಯಾನುಸಾರ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಹಾಗೂ ಸರ್ಕಾರಿ ಬಾಲಮಂದಿರಗಳಲ್ಲಿ ಪುನರ್ವಸತಿಗಾಗಿ ನೇರವಾಗಿ ದಾಖಲಿಸಲು ಜಿಲ್ಲಾಧಿಕಾರಿಯವರು ತಿಳಿಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ದೇಣಿಗೆ ಹಣ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಟಿ.ಪಿ. ರಮೇಶ್ ಒತ್ತಾಯಿಸಿದ್ದಾರೆ. ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು, ಶ್ರೀರಾಮ ಮಂದಿರದ ದೇಣಿಗೆ ಹಣವನ್ನು ದುರುಪಯೋಗಪಡಿಸಿ ಕೋಟ್ಯಾಂತರ ರಾಮ ಭಕ್ತರ ಭಾವನೆಗೆ ಧಕ್ಕೆ ತರಲಾಗಿದೆ. ಭಕ್ತರ ಭಾವನೆಯನ್ನೇ ಬಂಡವಾಳ ಮಾಡಿಕೊಂಡು ಹಣ ದೋಚಿದ ಪ್ರಕರಣದಿಂದ ಇಡೀ ದೇಶವೇ ತಲೆ ತಗ್ಗಿಸುವಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಎಲ್ಲ ವಿಚಾರಗಳನ್ನು ಮನದ ಮಾತಿನ ಮೂಲಕ ಮಾತನಾಡುವ ದೇಶದ ಪ್ರಧಾನಮಂತ್ರಿಗಳು ಶ್ರೀರಾಮನ ಹೆಸರಲ್ಲಿ ನಡೆದಿರುವ ಅನ್ಯಾಯದ ವಿರುದ್ಧವೂ ಮಾತನಾಡುವ ಮೂಲಕ ತಮ್ಮ ಬದ್ಧತೆಯನ್ನು ಪ್ರದರ್ಶಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕೋಟ್ಯಾಂತರ ರಾಮ ಭಕ್ತರು ಪಕ್ಷ, ಜಾತಿ, ಮತಭೇದ ಮರೆತು ರಾಮನ ಮಂದಿರ ನಿರ್ಮಾಣಕ್ಕಾಗಿ ತನು, ಮನ, ಧನವನ್ನು ಸಮರ್ಪಿಸಿದ್ದಾರೆ. ಆದರೆ ಮುಖವಾಡ ತೊಟ್ಟ ವಂಚಕರು ಭಕ್ತರ ಹಣವನ್ನೇ ಲೂಟಿ ಮಾಡಿದ್ದಾರೆ. ಇದು ಕೇವಲ ರಾಮ ಭಕ್ತರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಮಾಡಿದ ಅಪಮಾನವಾಗಿದೆ. ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಒತ್ತಡ ಅಥವಾ ಸ್ವಜನ ಪಕ್ಷಪಾತಕ್ಕೆ ಮಣಿಯದೆ ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗಬೇಕು. ಶ್ರೀರಾಮ ಮಂದಿರದ ಆಡಳಿತದಲ್ಲಿ ದಕ್ಷತೆಯನ್ನು ಮೂಡಿಸುವ ಮೂಲಕ ಭಕ್ತರ ಭಾವನೆಯನ್ನು ಗೌರವಿಸಬೇಕೆಂದು ಟಿ.ಪಿ. ರಮೇಶ್ ಒತ್ತಾಯಿಸಿದ್ದಾರೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಕೆಲವು ದಿನಗಳ ಹಿಂದಷ್ಟೇ ಅಗಲಿರುವ ಎಸ್. ಜಾನಕಿ ಅವರಿಗೆ ನಗರದ ಪತ್ರಿಕಾ ಭವನದಲ್ಲಿ ಗೌರವ ನಮನ ಸಲ್ಲಿಸುವ ಮೂಲಕ ಅಗಲಿಕೆಗೆ ಸಂತಾಪವನ್ನು ವ್ಯಕ್ತಪಡಿಸಲಾಯಿತು. ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗದ ಪ್ರಧಾನ ಕಾರ್ಯದರ್ಶಿ ಭಾರತಿ ರಮೇಶ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಈ ಸಂದರ್ಭ ಮಾತನಾಡಿ, ಅವರ ಅಗಲಿಕೆ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟವೆಂದು ಅಭಿಪ್ರಾಯಪಟ್ಟರು. ಶೀಘ್ರದಲ್ಲೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಗಾಯಕ ಗಾಯಕಿಯರನ್ನು ಒಗ್ಗೂಡಿಸಿ ಜಾನಕಿಯವರು ಹಾಡಿರುವ ಹಾಡುಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ನಿನಗಿದು ವಂದನೆ ಭಾಗಜ ಮುಖನೆ, ನಿನಗಿದು ವಂದನೆ ಬಾಬಾರೋ ಬಾರಯ್ಯ ಬಾ ಶಿವನಂದನ. ಪಾಶಾಂಕುಶಧರ ಪರಮ ಪವಿತ್ರನೆ, ಮೂಷಿಕ ವಾಹನ ಮುನಿ ಸಂಪ್ರೀತನೆ, ಸಾಕಾರ ಶಕ್ತಿಯ ದಿವ್ಯ ಸ್ವರೂಪನೆ, ಏಕದಂತ ಪ್ರಭೋ ನಿನಗಿದು ವಂದನೆ ಬಾಬಾರೋ ಬಾರಯ್ಯ ಬಾ ಶಿವನಂದನ. ಭಾಗಜ ಮುಖನೆ ನಿನಗಿದು ವಂದನೆ ಬಾಬಾರೋ ಬಾರಯ್ಯ ಬಾ ಶಿವನಂದನ, ಬಾ ಶಿವನಂದನ.
ಬಾ ಶಿವನಂದನ. ಜೊತೆಗೆ ಎಲ್ಲ ಭಾಷೆಗಳು ಒಂದು ತಿಳಿದ 4-5 ಭಾಷೆಯಲ್ಲಿ ಹಾಡ್ತಾ ಹೊಂದ್ಕೊಂಡು ಹೆಚ್ಚು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ, ಅದು ಕೂಡ ಜನಪ್ರಿಯ ಹಾಡುಗಳು. ಯಾವ ಹಾಡು ಕೂಡ ಮರೆಯುವಂಥದ್ದಲ್ಲ, ಎಲ್ಲವೂ ಕೂಡ ಜನಪ್ರಿಯ ಹಾಡುಗಳು ಹಾಡಿದಂತಹ ಖ್ಯಾತ ಹಿನ್ನೆಲೆ ಗಾಯಕಿ ನಿಧನರಾಗಿದ್ದಾರೆ ಎಸ್ ಜಾನಕಿ ಅವರು. ಅವರನ್ನು ನಿಜಕ್ಕೂ ಅವರ ನಿಧನದಿಂದಾಗಿ ಸಂಗೀತ ಲೋಕಕ್ಕೆ ಬಹುದೊಡ್ಡ ನಷ್ಟ ಉಂಟಾಗಿದೆ. ಅದನ್ನು ಭರಿಸುವಂತಹ ಇನ್ನೋರ್ವ ವ್ಯಕ್ತಿ ಸಿಗಲಿಕ್ಕಿಲ್ಲ, ಪುನಃ ಅವರೇ ಹುಟ್ಟಿ ಬರಬೇಕು ಅಂತ ಕಾಣ್ತದೆ. ಅಂಥ ಒಂದು ಗಾಯಕಿ ನಮ್ಮಿಂದ ಮರೆಯಾಗಿದ್ದಾರೆ. ಅವರು ಹಾಡಿದ ಹಾಡುಗಳು ನಮ್ಮೆಲ್ಲರ ಮನಸ್ಸಲ್ಲಿ ನಾವು ಚಿಕ್ಕದಿಂದಲೂ ಕೂಡ ಕೇಳ್ಕೊಂಡು ಬಂದಂತಹ ಯಾವುದೆಲ್ಲ ಪ್ರಖ್ಯಾತ ಹಾಡುಗಳಿವೆ ಅವೆಲ್ಲವನ್ನೂ ಕೂಡ ಅವರು ಹಾಡಿದ್ದೇ ಆಗಿರ್ತದೆ. ಎಸ್ ಪಿ ಅವರಿದ್ದೇ ಇರ್ಬೋದು, ರಾಜ್ಕುಮಾರ್ ಇದ್ದೇ ಇರ್ಬೋದು, ಅವರ ಇಂಡಿವಿಜುವಲ್ ಹಾಡುಗಳಿರ್ಬೋದು, ಎಲ್ಲವೂ ಕೂಡ ನಮಗೆಲ್ಲ ಗೊತ್ತಿದ್ದಂತಿದೆ. ಕಡೆಯ ದಿನಗಳಲ್ಲಿ ಅವರು ಮೈಸೂರಿನಲ್ಲಿ ನೆಲೆಸಿದ್ರು, ಭೋಗದಿಯಲ್ಲಿ ಅಮೃತಾನಂದಮಯ ಹಾಸ್ಪಿಟಲ್ನ ಪಕ್ಕದ ರಸ್ತೆಯಲ್ಲಿ ಸುಮಾರು ವರ್ಷಗಳಿಂದ ನೆಲೆಸಿದ್ರು. ಆರೋಗ್ಯವೂ ಕೂಡ ಅವರು ಕೆಟ್ಟಿತ್ತು. ಇತ್ತೀಚೆಗೆ ತಾನೇ ಅವರು ನಿಧನರಾಗಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿ ದೇವರವರಿಗೆ. ಕನ್ನಡ ನಾಡಿನ ಅದರಲ್ಲೂ ಏನು ದಕ್ಷಿಣ ಭಾರತದ ಸುಪ್ರಸಿದ್ಧ ಹಿನ್ನೆಲೆ ಗಾಯಕರಾಗಿರುವಂಥರು ಕನ್ನಡ ಮನೆ ಮಾತಾಗಿರ್ತಕ್ಕಂಥ ಎಸ್ ಜಾನಕಿಯವರು ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಅವರ ಏನು ಹಾಡುಗಾರಿಕೆ ಸಂಗೀತನ ವೃತ್ತಿ ರೀತಿ ತಗೊಳ್ಳಿಲ್ಲ, ಅದನ್ನು ತಪಸ್ಸು ಅನ್ನೋ ರೀತಿಯಲ್ಲಿ ತಗೊಂಡವರು ಸಾವಿರಾರು ಗಾಯಕರನ್ನು ಸೃಷ್ಟಿ ಮಾಡಿದ ಮೂಲಕ ಸುಮಾರು 48,000 ಹಾಡುಗಳನ್ನು ಹಾಡಿದರು. ಹೆಚ್ಚು ಭಾಷೆಗಳಲ್ಲಿ ಸುಮಾರು 17 ಭಾಷೆಗಳಲ್ಲಿ ಹಾಡಬೇಕು. ಅದರಲ್ಲೂ ಕನ್ನಡ ನಾಡಿನ ಮೇಲೆ ತುಂಬ ಅಭಿಮಾನ. ಕನ್ನಡದ ನೆಲ ಜಲ ಆ ಸಂಸ್ಕೃತಿ, ಹಾಗಾಗಿ ಅವರು ಕನ್ನಡ ನಾಡನ್ನು ಬದುಕಬೇಕು ಅಂತಿದ್ದು. ಅವರ ಅಂತ್ಯ ಜೀವನವನ್ನು ಮೈಸೂರಿನಲ್ಲಿ ಸಾಂಸ್ಕೃತಿಕದಲ್ಲಿ ಅಂಥ ಗಾನಕೋಗಿಲಿಯವರ ಒಂದು ಸುಮಧುರ ಏನಿದೆ ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದು, ಮುಂದಿನ ದಿನಗಳೆಲ್ಲ ನಾವು ಅನುಸರಿಸಿಕೊಂಡು ಹೋಗ್ತಕ್ಕಂಥದ್ದು ಹೊಸ ಯುಗದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಅದರಿಂದ ನಾವು ಇವತ್ತು ನಮ್ಮ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಕೊಡಗು ಜಿಲ್ಲಾ ಹಾಗೂ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಮತ್ತು ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮಡಿಕೇರಿ ತಾಲೂಕು ಘಟಕದ ಮತ್ತು ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ನಾವು ಅವರಿಗೊಂದು ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಏನಿದೆ ಅದನ್ನು ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾಗುತ್ತೆ. ನಮ್ಮದೆಲ್ಲ ಜವಾಬ್ದಾರಿ ಏನು ಸಾಹಿತ್ಯ ಪರಿಷತ್ ಕೊಡಬೇಕು, ಎಲ್ಲರೂ ಕನ್ನಡಪರ ಸಂಘಟನೆಗಳು ನಾವು ಇದನ್ನು ಮುಂದುವರಿಸಿಕೊಂಡು ಹೋಗಿ ಮುಂದಿನ ಯುವ ಪೀಳಿಗೆಗೆ ಇದನ್ನು ಪರಿಚಯಿಸುವಂಥ ಒಂದು ಕಾಲಘಟ್ಟ ಇದೆ. ಅನಂತರ ನಾವು ಶ್ರದ್ಧಾಂಜಲಿ ಸಭೆ ಆದ ನಂತರ ಈ ಬಗ್ಗೆ ಒಂದು ವಿಸ್ತೃತವಾಗಿ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ನಾವು ಮಾಡೋಣ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಕೇಶವ ಕಾಮತ್ ಅವರಿದ್ದಾರೆ, ಅವರಿಗೆ ಸ್ವಾಗತ ಬಯಸ್ತೇನೆ. ಹಾಗೆಯೇ ಮಾಜಿ ರಮೇಶ್ ಅವರಿದ್ದಾರೆ, ಹಾಗೆ ಸ್ಕೌಟ್ ಗೈಡ್ನ ಪ್ರಧಾನೇತರ ಬೇಬಿಮಂತಿ ಅವರಿದ್ದಾರೆ, ಹಾಗೆ ನಮ್ಮ ಕನ್ನಡದ ನಿಕಟ ಪೂರ್ವಾಧ್ಯಕ್ಷರಾದಂಥ ಲೋಕನಾಥ್ ಅವರಿದ್ದಾರೆ, ನವೀನ್ ಸರ್ ಇದ್ದಾರೆ, ಹಾಗೆ ಮಹಿಳಾ ಬರಹಗಾರರ ಸಂಘದ ಅಧ್ಯಕ್ಷ ರೇವತಿ ರಮೇಶ್ ಮೇಡಮ್ ಮತ್ತು ಅವರ ಇಡೀ ತಂಡ ಇದೆ, ಸಮರ್ಥ ತಂಡದಲ್ಲಿದ್ದಾರೆ. ಹಾಗೆ ಮಡಿಕೇರಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ತುಳಸಿ ಮೇಡಮ್ ಮತ್ತು ನಮ್ಮ ಶಾಧಿಕಾರಿಗಳಾದಂಥ ಸಂಪತ್ ಅವರಿಗೆ ನಮಗೆ ಎಲ್ಲರೂ ನಾವು ಭಾಗವಹಿಸಿದ್ದೇವೆ. ಈ ಮೂಲಕ ಮೇಡಮ್ ಚಂದ್ರಶೇಖರ್ ಅವರು ಕೂಡ ನಾವು ಒಂದು ಅವರಿಗೆ ಪುಷ್ಪವನ್ನು ಸಲ್ಲಿಸುವ ಮೂಲಕ ಒಂದು ನಿಮಿಷ ರೋಮಾಂಚನ ಮಾಡಿ ಅನಂತರ ಅವರ ಭಾವನೆಗಳನ್ನು ಮುಂದೆ ತಿಳಿದ ಈ ಮೂಲಕ ಅವರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ನಾವು ಎಲ್ಲರೂ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಟಿ.ಪಿ. ರಮೇಶ್ ಅವರು ಮಾತನಾಡಿ, ಕನ್ನಡವನ್ನು ಒಳಗೊಂಡಂತೆ ಜಾನಕಿಯವರು ಸುಮಾರು 18ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000 ಹಾಡುಗಳನ್ನು ಹಾಡುವ ಮೂಲಕ ಗಾನಸುಧೆಯಿಂದ ನಾಡಿನ ಜನತೆಗೆ ಉಣಬಡಿಸಿದ್ದಾರೆಂದರು. ಖ್ಯಾತ ಬಹುಭಾಷಾ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು ತಮ್ಮ 88ನೇ ವಯಸ್ಸಿನಲ್ಲಿ ದಿನಾಂಕ 11ರಂದು ಮೈಸೂರಿನಲ್ಲಿ ನಿಧನರಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಅವರನ್ನು ಯಾವ ಕಾಲಕ್ಕೂ
ಯಾರೂ ಕೂಡ ಮರೀಲಿಕ್ಕಾಗದಂಥ ಒಂದು ಕಲಾವಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪೂಜಿಸಲೆಂದೇ ಹೂಗಳ ತಂದೆ ರಾಮ ತೆರೆಯುವ ಬಾಗಿಲನ್ನು ಆ ಹಾಡು ಬೆಳಿಗ್ಗೆ ಯಾವಾಗಲೂ ಆಕಾಶವಾಣಿಯಲ್ಲಿ ಬರುವಾಗ ಯಾವುದೋ ಅವರ ನೆನಪು ನಮ್ಮಲ್ಲಿ ಚಿರಸ್ಥಾಯಿಯಾಗಿ ಇಳಿದಿದೆ. ಪ್ರತಿ ಮನೆಯಲ್ಲೂ ಕೂಡ ಮುಂಜಾನೆಯಲ್ಲಿ ಆಕಾಶವಾಣಿ ನಿಲಯದ ಮೂಲಕ ಅವರ ಅನೇಕ ಗೀತೆಗಳನ್ನು ನಾವು ದಿನನಿತ್ಯ ಕೇಳ್ತೇವೆ. ಜಾನಕಿಯವರನ್ನ ದಕ್ಷಿಣ ಭಾರತದ ಕೋಗಿಲೆ ಅಂತ ಕರೀತಾರೆ. ಗಂಭೀರವಾದ ಶಾಸ್ತ್ರೀಯ ಸಂಗೀತ ಅಭ್ಯಾಸವನ್ನು ಅವರು ಮಾಡದೇ ಹೋದರೂ ಕೂಡ ಅವರು ಸಂಗೀತದ ಕೋಗಿಲೆ ಆಗಿದ್ದರು. ಜಾನಕಮ್ಮ ಧ್ವನಿಯಲ್ಲಿ ಜೇನಿನ ಮಾಧುರ್ಯ, ಚೂರಿಯ ಹರಿತ, ತುಂಟತನ, ಪ್ರೇಮ, ಭಕ್ತಿ, ಮಾಧುರ್ಯ, ಸಮರ್ಪಣೆ ಎಲ್ಲವೂ 100 ಪಟ್ಟು ಹೆಚ್ಚಾಗಿ ಮೈಗೂಡಿಸಿಕೊಂಡಿತ್ತು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆ ಸೇರಿದಂತೆ 22ಕ್ಕೂ ಹೆಚ್ಚು ಭಾಷೆಯಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರ್ತಕ್ಕಂಥ ಕೀರ್ತಿ ಅವರದಾಗಿತ್ತು. 1957ರಲ್ಲಿ ಪ್ರಸಿದ್ಧ ಸಂಗೀತ ನಿರ್ದೇಶಕ ಟಿ. ಚಲಪತಿರಾವ್ ಅವರ ತಮಿಳು ಚಿತ್ರ ವಿಧಿಯಾಟಂ ಜಾನಕಿಯಮ್ಮ ಹಾಡಿದ ಪ್ರಥಮ ಚಿತ್ರವಾಗಿತ್ತು. ನಂತರ ಅವರು ದಕ್ಷಿಣ ಭಾರತದ ಬಹಳಷ್ಟು ಭಾಷೆಗಳಲ್ಲಿ ತಮ್ಮ ಗಾನ ಮಾಧುರ್ಯವನ್ನು ಹಾರಿಸಿದ್ದರು. ಪಿ. ಶ್ರೀನಿವಾಸ್, ಲತಾ ಮಂಗೇಶ್ಕರ್, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಆಶಾ ಭೋಸ್ಲೆ, ಎಸ್. ಜಾನಕಿಯಂತಹ ಮಹಾನ್ ಗಾಯಕರನ್ನ ಕಳೆದುಕೊಂಡ ದೇಶ ನಮ್ಮ ಭಾರತ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೆ ಬಹಳ ಗತೆ ಉಂಟಾಗ್ತದೆ. ಅವರಿಗೆ ಒಬ್ಬನೇ ಮಗ ಮುರಳೀಕೃಷ್ಣ. ಇದೇ ವರ್ಷದ ಆರಂಭದಲ್ಲಿ ಜಾನಕಮ್ಮನ ಕುಟುಂಬದಿಂದ ಅದು ಕೂಡ ಕಳೆದುಕೊಂಡೋಯಿತು. ಆಂಧ್ರ ಪ್ರದೇಶದ ಅವರು ವಾತಾವರಣ ಹಿಡಿಸದ ಕಾರಣ ಮೈಸೂರಿನಲ್ಲಿ ಅಭಿಮಾನಿಯೊಬ್ಬರ ಮನೆಯಲ್ಲಿ ನೆಲೆಸಿದ್ದರು. ಕಾಲಾತೀತವಾಗಿರುವ ಅವರ ಸಂಗೀತದ ಮೂಲಕ ಕೋಟಿಗಟ್ಟಲೆ. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ತುಳಸಿ ಮೋಹನ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಮುಖರಾದ ಲೋಕನಾಥ್ ಅಮೆಚೂರ್, ಉಪನ್ಯಾಸಕಿ ಪ್ರತಿಮಾ ರೈ, ಶಿಕ್ಷಕಿ ಜಯಲಕ್ಷ್ಮಿ, ಬಳಗದ ಅಧ್ಯಕ್ಷ ಪ್ರೇಮ್ ಕುಮಾರ್, ಕೆಟಿ ಬೇಬಿ ಮ್ಯಾಥ್ಯೂ, ಅಂಬೇಕಲ್ ನವೀನ್, ರೇವತಿ ರಮೇಶ್, ಸಂಪತ್ ಕುಮಾರ್, ಉಮೇಶ್ ಸೇರಿದಂತೆ ಹಲವರು ಜಾನಕಿಯವರಿಗೆ ನುಡಿ ನಮನವನ್ನು ಸಲ್ಲಿಸಿದರು. ಅವರು ಮೃತ ಹೊಂದಿದ್ರ ಹಿನ್ನೆಲೆಯಲ್ಲಿ ನಾವು ಹಲವು ಸಂಘ ಸಂಸ್ಥೆಗಳು ಸೇರಿಕೊಂಡು ಮೃತಪಟ್ಟ ಜಾನಕಮ್ಮನವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಕಾರ್ಯಕ್ರಮದ ಒಳಗಡೆ ನಾವಿದ್ದೇವೆ. ಬಹುಶಃ ಪ್ರತಿಯೊಂದು ಜೀವಿಯೂ ಕೂಡ ಸಾವು ಸಂತರಿಸಿದ್ದೇವೆ. ಆದರೆ ಕಲಾವಿದರಿಗೆ ಮತ್ತು ಸಾಹಿತಿಗಳಿಗೆ ಸಾವಿಲ್ಲ. ಅದರಲ್ಲೂ ಬಹಳ ಮುಖ್ಯವಾಗಿ ಹಾಡುಗಾರರಿಗೆ ಅವ್ರಿಗೆ ಯಾವತ್ತೂ ಸಾವು ಎನ್ನುವಂಥದ್ದು ಖಂಡಿತ ಇಲ್ಲ. ಯಾಕೆಂದರೆ ನಾವು ಅತ್ಯಂತ ಚಿಕ್ಕದಲ್ಲಿ ಇರುವಾಗಲೇ ಬಹುಶಃ ನಮ್ಮ ರೇಡಿಯೋದಲ್ಲಿ ಎಸ್ ಜಾನಕಿ ಅವರ ಹಾಡುಗಳನ್ನು ನಾವು ಕೇಳ್ತಿದ್ದೆವು. ಹಾಗಾಗಿ ಅವರು ಪ್ರತಿ ಮನೆಯ ಅಮ್ಮನಂತೆ ಬಾಳಿದವರು. ಅಂತಹ ಜಾನಕಿ ಅಮ್ಮನವರ ಬಗ್ಗೆ ಬಹುಶಃ ಅವರು ಮೃತಪಟ್ಟಂತಹ ಸಂದರ್ಭದಲ್ಲಿ ಒಂದು ಹಾಡಿನ ಕೋಗಿಲೆಯನ್ನ ನಾವು ಕಳ್ಕೊಂಡಿದ್ದೇವೆ ಅನ್ನುವಂತಹ ಭಾವನೆ ಎಲ್ಲರಿಗೂ ಆಗಿದೆ. ಗಾನ ಕೋಗಿಲೆಯವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮನಗಳಲ್ಲಿ ಪ್ರತಿಯೊಬ್ಬರಲ್ಲೂ ನೆಲೆಸಿರುವಂತಹ ಎಸ್ ಜಾನಕಿ ಅಮ್ಮನವರು ಇವತ್ತು ನಮ್ಮಲ್ಲಿ ಇಲ್ಲ ಅಂದರೂ ಅವರು ಯಾವತ್ತೂ ನಮ್ಮ ದೇಶದಲ್ಲಿ ಚಿರಾಯವಾಗಿ ಇರ್ತಾರೆ. ಯಾಕೆಂದರೆ ಪ್ರತಿಯೊಂದು ಮಗುವಿನಲ್ಲಿಂದ ಹಿಡಿದು ದೊಡ್ಡವರ ತನಕ ಅವರ ಹಾಡುಗಳು ಪ್ರತಿಯೊಬ್ಬರಿಗೂ ಅಚ್ಚುಮೆಚ್ಚಿನ ಮತ್ತು ಪ್ರೀತಿದಾಯಕವಾದಂಥ ಒಂದು ಹಾಡಾದ್ದರಿಂದ ಇದು ತಲೆಮಾರುಗಳ ಗಂಟ ಅವರ ಹಾಡು ಚಿರಾಯುವಾಗಿರುತ್ತೆ. ಆದ್ದರಿಂದ ನಾವೆಲ್ಲರೂ ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ, ಅವರ ಹಾಡು ಅಥವಾ ಅವರ ವಾಯ್ಸ್ ಸದಾ ಚಿರಾಯುವಾಗಲಿ ಅಂತ ಹಾರೈಸ್ತಾ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಂಪಟ್ಟಿ ಗ್ರಾಮದಲ್ಲಿ ತೆಲುಗು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಎಸ್ ಜಾನಕಿಯಮ್ಮ ಸುಮಾರು 10ನೇ ವರ್ಷದಲ್ಲಿ ತಮ್ಮ ಸಂಗೀತವನ್ನು ಪ್ರಾರಂಭ ಮಾಡ್ತಾರೆ. 19ನೇ ವಯಸ್ಸಿನಲ್ಲಿ ಸಂಗೀತ ಕಲಿಯಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು 1957ರಲ್ಲಿ ಕನ್ನಡದ ಮಾವನ ಸೊಸೆ ಚಿತ್ರಕ್ಕಾಗಿ ಪ್ರಥಮವಾಗಿ ಹಾಡನ್ನು ಹಾಡ್ತಾರೆ. ಇವರಿಗೆ ಸ್ಫೂರ್ತಿದಾಯಕ ಇವರ ಯಜಮಾನರಾದ ರಾಮಪ್ರಸಾದ್ ಅವರು ಕೂಡ ಸಂಗೀತ ಹಿನ್ನೆಲೆಯಿಂದ ಬಂದಂಥವರು. ಅವರನ್ನು ಸಂಗೀತ ಕ್ಷೇತ್ರಕ್ಕೆ ಕರ್ಕೊಂಡು ಹೋದಂಥವರು.
ಇವರಿಗೆ ಮುರಳೀಕೃಷ್ಣ ಎಂಬತಕ್ಕಂಥ ಒಬ್ಬ ಮಗ ಹುಟ್ಟಿರ್ತಾರೆ. ಅವರು ಈಗ 1 ವರ್ಷದಲ್ಲಿ ತೀರೋಗಿರ್ತಾರೆ. ಇವರಿಗೆ 2 ಜನ ಮುದ್ದು ಮಕ್ಕಳು, ಮಂಜುಳ ಮತ್ತೆ ಪ್ರಿಯತಮ್ ಅಂತ ಹೇಳಿ. ಆ ಮೊಮ್ಮಗಳೇ ಮನೆಯವರ ಕ್ರಿಯೆಯನ್ನು ಮಾಡಿದ್ದು. ಇವರು ಸುಮಾರು 13 ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಸುಮಾರು 48,000 ಹಾಡುಗಳನ್ನು ಹಾಡಿ ಇವರ ಆಸ್ತಿ, ಅದರ ಜೊತೆಗೆ 538 ಕೋಟಿ ಅಷ್ಟು ಆಸ್ತಿ ಕೂಡ ಇದೆ. ಈ ಜಾಗದ ವಿಚಾರಕ್ಕೆ ಅವರಲ್ಲಿ ಸ್ವಲ್ಪ ಮನಸ್ತಾಪ ಕೂಡ ಇತ್ತೀಚೆಗೆ ಕಾಣ್ತಾ ಇತ್ತು. ಇವರ ಆತ್ಮಹತ್ಯೆ ದೇವರು ಶಾಂತಿ ಕೊಡಲಿ. ಇವರ ಒಂದು ಮಾತಿದೆ, ಹುಟ್ಟಿರುವ ಸಾಯಲೇಬೇಕು, ಆದರೆ ಕನ್ನಡ ನಾಡಿಗೆ ಎಂದು ಹೆಮ್ಮೆನಂತೆ ಇರುವಂತಹ ಖ್ಯಾತ ಗಾಯಕಿ ಜಾನಕಮ್ಮ ನಮ್ಮೊಂದಿಗಿಲ್ಲ. ಅವರು ಅವರ ಕುಟುಂಬಕ್ಕೆ ಅವರಿಗೆ ಸದ್ಗತಿಯನ್ನು ನೀಡಲು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಅಪೂರ್ವ ಕಂಠಸಿರಿಯಿಂದ ಇಡೀ ಭಾರತ ದೇಶದಲ್ಲೇ ಒಂದು ಅದ್ಭುತ ಸಾಧನೆಯನ್ನ ಮಾಡಿರುವಂತಹ ಎಸ್ ಜಾನಕಿಯವರು, ಖಂಡಿತ ಅವರ ಈ ಸಾಧನೆ ನನಗೆ ಅನಿಸ್ತಾ ಇದೆ ಈ ಜನ್ಮದ ಗಳಿಕೆ ಅಷ್ಟೇ ಅಲ್ಲ, ಅದು ಹಿಂದಿನ ಜನ್ಮದ ಪುಣ್ಯ ಕಾರ್ಯಗಳ ಉಳಿಕೆ ಕೂಡ ಅವರ ಈ ಸಾಧನೆಯಲ್ಲಿ ಸೇರಿ ಹೋಗಿದೆ. ಯಾಕೆ ಈ ಮಾತನ್ನ ನಾನು ಹೇಳಿದೆ ಅಂತಂದ್ರೆ, ಓರ್ವ ಗಾಯಕಿ 17 ಭಾಷೆಗಳಲ್ಲಿ ಒಂದೇ ಒಂದು ಅಪಭ್ರಂಶ ಎಲ್ಲಿಯೂ ಬರದ ಹಾಗೆ ಹಾಡೋದಾಗ್ಲಿ, ಅಥವಾ 48,000ಕ್ಕೂ ಅಧಿಕ ಹಾಡುಗಳನ್ನು ನಿರರ್ಗಳವಾಗಿ ಗಾಯನ ಲೋಕಕ್ಕೆ ನೀಡೋದಾಗ್ಲಿ ಸಣ್ಣ ಮಾತೇನಲ್ಲ. ಅದಕ್ಕೆ ಖಂಡಿತ ಪೂರ್ವ ಜನ್ಮದ ಒಂದು ಗಳಿಕೆಯ ಉಳಿಕೆ ಇದೆ ಅಂತ ನಾನು ಭಾವಿಸ್ತೇನೆ. ಇಡೀ ಸಂಗೀತ ಲೋಕವನ್ನ ಸುವರ್ಣ ಯುಗವನ್ನಾಗಿಸಿದಂತಹ ಎಸ್ ಜಾನಕಿಯವರ ಆತ್ಮ ನಮ್ಮೆಲ್ಲರನ್ನ ಗಮನಿಸ್ತಾ ಇರಬಹುದು. ಅವರ ಆಶೀರ್ವಾದ ಎಲ್ಲ ಕಲೆಗಾರರ ಮೇಲೆ ಇರಲಿ. ಮತ್ತೆ ಎಸ್ ಜಾನಕಿ ಅಂತ ಕಲಾವಿದೆಯರು ಹುಟ್ಟಿ ಬರಲಿ ಅಂತ ಆಶಿಸ್ತಾ ಕುಡಿದವರು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದು ಮುಖ್ಯವಲ್ಲ, ಆ ಸಂಪಾದನೆಯನ್ನು ಅವನು ಅನುಭವಿಸಿಲ್ಲ. ಅವರು ಬಹಳ ಸರಳತೆಯಿಂದ, ಸಹೃದಯತೆಯಿಂದ ಬಹಳ ಎಲ್ಲರ ಜೊತೆ ಒಂದಾಗಿ ಬಾಳಿದವರು. ಮತ್ತು ಎಲ್ಲೂ ಹೋದರೂ ಸಹ ಅವರು ಸಾಧಾರಣವಾಗಿ ಸರಳ ಜೀವನವನ್ನು ನಡೆಸಲು ಅವರು ಆಸೆ ಪಡ್ತಾ ಇದ್ರು. ಅವರ ಜೀವನ ಮೌಲ್ಯಗಳನ್ನು ಸಹ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಅವರ ಹಾಡುಗಳು ಪ್ರತಿದಿನ ಬರುವುದರಿಂದ ಅವರು ಚಿರಸ್ಥಾಯಿಯಾಗಿರುತ್ತಾರೆ. ಅವರು ಸತ್ತಿಲ್ಲ, ನಮ್ಮೆಲ್ಲರ ಜೊತೆ ಅವರು ಎಷ್ಟೋ ವರ್ಷಗಳವರೆಗೆ ನಮ್ಮ ಜೊತೆ ಇರ್ತಾರೆ. ಮೊನ್ನೆ ತಾನೇ ಇಲ್ಲಿರುವಂತಹ ಶ್ರೀಮತಿ ಜಾನಕಿಯಮ್ಮವರು ಒಂದು ಅದ್ಭುತವಾದಂತಹ, ಅದು ನಮ್ಮ ಮಹಿಳಾ ಕ್ಷೇತ್ರಕ್ಕೆ ಒಂದು ಅದ್ಭುತವಾದ ಕೊಡುಗೆ. ಕೆಲವರು ಬದುಕಿದ್ದು ಸತ್ತವರಾಗಿ ಇರ್ತಾರೆ, ಕೆಲವು ಮಹಾನ್ ಪುರುಷರು ಸತ್ತು ಹೋದ್ರೂ ಕೂಡ ಅವರು ಶತಮಾನಗಳವರೆಗೆ ಬದುಕೇ ಇರ್ತಾರೆ. ಯಾಕೆಂದ್ರೆ ಮನುಷ್ಯನಿಗೆ ಸಾವು ನಿಶ್ಚಿತ, ಬದುಕು ಅನಿಶ್ಚಿತವಾಗಿರುತ್ತೆ. ಅನಿಶ್ಚಿತವಾದ ಬದುಕಿನಲ್ಲಿ ನಿಶ್ಚಿತವಾಗಿ ತಮ್ಮ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗ್ತಾರಲ್ಲ, ಅವರು ನಿಜವಾದ ಮಹಾಪುರುಷರಾಗಿರ್ತಾರೆ. ಅಂತಹ ಒಂದು ಸಂಗೀತ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಅದ್ಭುತವಾದ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಹೋಗಿರ್ತಕ್ಕಂತಹ ಜಾನಕಿಯಮ್ಮ ತಲೆಮಾರುಗಳವರೆಗೂ ಕೂಡ ಇರ್ತಾರೆ. ಅವರ ಹಾಡುಗಳು ಇರುತ್ತೆ, ಜೊತೆಗೆ ಅವರಿಂದ ಒಂದು ಪಾಠವನ್ನು ಕಲಿತಿರ್ತಕ್ಕಂಥವ್ರು, ಅವರ ವಿದ್ಯಾರ್ಥಿಗಳು ಸಾಕಷ್ಟು ಜನ ಅವರಿಂದ ಬೆಳೆದವರಿದ್ದಾರೆ. ಅವರೆಲ್ಲರೂ ಕೂಡ ಮುಂದೆ ಇನ್ನೂ ಅವರ ಹೆಸರನ್ನ ಬೆಳೆಸ್ತಾರೆ. ಅಂತಹ ಮಹಾ ವ್ಯಕ್ತಿಯನ್ನು ಕಳೆದುಕೊಂಡಿರ್ತಕ್ಕಂತಹ ದೇಶ ನಾವುಗಳು ನಿಜವಾಗಿ ನತದೃಷ್ಟ ರೂಪದಾಗಿ ಹೇಳ್ಬೇಕಾಗುತ್ತೆ. ಅದೊಂದು ಪಾವನ ಪಾದಗಳ ಮಹಿಮೆ ಬಣ್ಣಿಸಿ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ ಮುವಿಯಲ್ಲು ನೀನೆ, ಮಾನಲ್ಲು ನೀನೆ, ಮುವಿಯಲ್ಲು ನೀನೆ, ಎಲ್ಲೆಲ್ಲೂ ನೀನೆ, ನನ್ನಲ್ಲೂ ನೀನೆ, ಮಾಡಲ್ಲು ನೀನೆ, ಮುವಿಯಲ್ಲು ನೀನೆ.
ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ. ಒಂದು ಸಣ್ಣ ಪ್ರಯತ್ನ ಅಷ್ಟೇ ಇದು, ಯಾಕೆಂದ್ರೆ ಈ ಸಂದರ್ಭದಲ್ಲಿ ಹಾಡೋದು ಕೂಡ ಕಷ್ಟವೇ. ಅವರ ಹಾಡುಗಳು ಆ ರೀತಿ ಭಾವ ಭಕ್ತಿಯಿಂದ ಕೂಡಿದಂಥದ್ದು. ಕಂಗಳು ತುಂಬಿರಲು ಕಂಬನಿ ಧಾರೆಯಲಿ, ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲಿ, ಮೇಣದ ದೀಪದಂತೆ ನೊಂದು ನೀರಾದೆ, ಕಂಗಳು ತುಂಬಿರಲು ಕಂಬನಿ ಧಾರೆಯಲಿ, ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲಿ, ನಿಮ್ಮ ರೂಪ ಕಣ್ಣಿನಲ್ಲಿ, ನಿಮ್ಮ ಮಾತೆ ಕಿವಿಗಳಲ್ಲಿ, ನಿಮ್ಮ ನೋಟ ನಿಮ್ಮ ರೂಪ ಕಣ್ಣಿನಲ್ಲಿ, ನಿಮ್ಮ ಮಾತೆ ಕಿವಿಗಳಲ್ಲಿ, ನಿಮ್ಮ ನೋಟ ಇನ್ನೂ ನನ್ನ ಹೃದಯ ಮೇಲೆ ಮೀಟಿರಲು, ನಿಮ್ಮ ಸ್ನೇಹ ಮನಸ್ಸಿನಲ್ಲಿ, ನಿಮ್ಮ ಪ್ರೇಮ ನೆನಪಿನಲ್ಲಿ, ನಿನ್ನ ಜೊತೆ ಸೇರಿ ಒಲವೇನು ಕಂಡೆ ಹಿಂದೆ, ಗೆಳೆಯ ನನ್ನಿಯ ನನ್ನಾಸೆ ನಿನ್ನಾಸೆ ಎಂದೆಂದು ಹಿಂಗೇನೆ ನನ್ನಾಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ, ನನ್ನಾಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ. ಅಗ್ನಿವೀರ್ ಯೋಧನಾಗಿ ಆಯ್ಕೆಯಾಗಿ ಪಂಜಾಬ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಹಾಗೂ ಬಿಟ್ಟಂಗಾಲದ BSNL ಉದ್ಯೋಗಿ ಲಕ್ಷ್ಮೀ ರಾಜಪ್ಪ ಅವರ ಪುತ್ರ ಯೋಗೇಶ್ವರ್ ಅವರನ್ನ ಕೊಡಗಿನ ಅಜಿಲ ಸಮುದಾಯದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವಿರಾಜಪೇಟೆ ಬಳಿಯ ಕೊಟ್ಟೋಳಿಯ ದೇವಯ್ಯ ಅವರ ಮನೆಯಂಗಳದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಯೋಗೇಶ್ವರ್ ಅವರನ್ನ ಶಾಲು, ಪೇಟ, ಹಾರ ಮತ್ತು ಫಲ ತಾಂಬೂಲದೊಂದಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಹಿರಿಯರಾದ ಬಾಬು ಅಜಿಲ, ದೇವಯ್ಯ, ಉಷಾ ದೇವಯ್ಯ, ಜಾಜಿ, ಜಲಜಾ ಬಾಬು ಮತ್ತಿತರರು ಪಾಲ್ಗೊಂಡಿದ್ದರು. ನಗರದ ಕೊಡಗು ವಿದ್ಯಾಲಯದ NCC ಕೆಡೆಟ್ಗಳಾದ ಕಾರ್ಪೊರಲ್ ಜ್ಯೇಷ್ಠ ಸುಬ್ಬಯ್ಯ, ಕೆಡೆಟ್ ನೀಲ್ ಅಪ್ಪಯ್ಯ, ಕಾರ್ಪೊರಲ್ ಯಶಿಕಾ ದೇವಯ್ಯ, ಸಾರ್ಜೆಂಟ್ ಆದ್ಯ ರೈ, ಲ್ಯಾನ್ಸ್ ಕಾರ್ಪೊರಲ್ ನಿಖಿತಾ ಕೇಟಿ ಹಾಗೂ ಲ್ಯಾನ್ಸ್ ಕಾರ್ಪೊರಲ್ ಹಿತಪ್ರಿಯ PS ಅವರು ಕರ್ನಾಟಕ ಗೋವಾ ಡೈರೆಕ್ಟರೇಟ್ ವತಿಯಿಂದ ಏರ್ಪಡಿಸ್ತಾ ಇರುವ ಶೂಟಿಂಗ್ ಕ್ಯಾಂಪ್ಗೆ ಮಂಗಳೂರು ಗುಂಪಿನಿಂದ ಆಯ್ಕೆಗೊಂಡಿದ್ದಾರೆ. ಕೊಡಗು, ಮಂಗಳೂರು, ಉಡುಪಿ ಹಾಗೂ ಶಿವಮೊಗ್ಗ ಜಿಲ್ಲೆಗಳನ್ನು ಒಳಗೊಂಡ ಮಂಗಳೂರು ಗ್ರೂಪ್ನಿಂದ ಒಟ್ಟು 12 ಮಂದಿ ಕೆಡೆಟ್ಗಳಲ್ಲಿ 6 ಮಂದಿ 19ನೆಯ ಬೆಟಾಲಿಯನ್ ಕೊಡಗು ವಿದ್ಯಾಲಯ ಶಾಲೆಯ ಕೆಡೆಟ್ಗಳಾಗಿರುವುದು ವಿಶೇಷ. ವಿಜಯಪುರ ಜಿಲ್ಲೆಯ ತೋರಣಗಲ್ಲುವಿನಲ್ಲಿ ಜುಲೈ 17ರಿಂದ 26ರವರೆಗೆ ನಡೆಯಲಿರುವ 10 ದಿನಗಳ ಶೂಟಿಂಗ್ ಕ್ಯಾಂಪ್ನಲ್ಲಿ ವಿವಿಧ ಜಿಲ್ಲೆಗಳಿಂದ ಆಯ್ಕೆಯಾಗಿರುವ ಕೆಡೆಟ್ಗಳು ಭಾಗವಹಿಸಲಿದ್ದಾರೆಂದು ಶಾಲಾ ಪ್ರಾಂಶುಪಾಲರಾದ KS ಸುಮಿತ್ರಾ ತಿಳಿಸಿದ್ದಾರೆ. ಇವರು 19 ಕರ್ನಾಟಕ ಬೆಟಾಲಿಯನ್ನ NCC ಕೆಡೆಟ್ಗಳಾಗಿದ್ದು, ಶಾಲಾ NCC ಅಧಿಕಾರಿ ಮೇಜರ್ ಐ ದಾಮೋದರಗೌಡ ಈ ಕೆಡೆಟ್ಗಳಿಗೆ ತರಬೇತಿ ನೀಡಿದ್ದಾರೆ.